ಆತ್ಮೀಯ ಸ್ನೇಹಿತರೆಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಇವತ್ತು ಮನೋವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಮನೋವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಪ್ರತಿ ಎಕ್ಸಾಮ್ದಲ್ಲಿಯೂ ಕೂಡ ಒಬ್ಬ ಮನೋವಿಜ್ಞಾನಿ ಮತ್ತು ಅವರು ಹೇಳಿದಂತಹ ಕಾಂಟ್ರಿಬ್ಯೂಷನ್ಸ್ ಏನು ಕೊಡುಗೆಗಳು ಕೊಟ್ಟಿದ್ದಾರೆ ಅಥವಾ ಯಾವುದ ಥಿಯರಿ ಹೇಳಿದ್ದಾರೆ ಅಂತ ಹೇಳಿ ಕೂಡ ಒಂದು ಪ್ರಶ್ನೆ ಬರ್ತದೆ. ಹೀಗಾಗಿ ಮನೋವಿಜ್ಞಾನದಲ್ಲಿ ಬರುವಂತಹ 20 ಮನೋವಿಜ್ಞಾನಿಗಳ ಶ್ರೇಷ್ಠ ಮನೋವಿಜ್ಞಾನಿಗಳ ಕಿರುಪರಿಚಯವನ್ನು ಹೇಳ್ತೀನಿ. ಸೊ ಫಸ್ಟು ಸೈಕಾಲಜಿಸ್ಟ್ ಮತ್ತು ಅವರು ಕೊಟ್ಟಿರುವಂತಹ ಥಿಯರಿಯನ್ನು ನೋಡೋಣ. ಸೊ ಇಲ್ಲಿ ಜೀನ್ ಪಿಯಾಜೆ ಅಂತೇಳಿ, ಸೊ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಜೀನ್ ಪಿಯಾಜೆ ಇವರು ಏನು ಮಾಡ್ತಾರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದ್ರೆ ಸಂವೇಗಾತ್ಮಕ ಬೆಳವಣಿಗೆಯ ಸಿದ್ಧಾಂತವನ್ನು ಅಂದ್ರೆ ವಿಕಾಸದ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂತಂದ್ರೆ ಸೊ ಜೀನ್ ಪಿಯಾಜೆ ಅಂತೇಳಿ. ಇನ್ನು ಎರಡನೇದಾಗಿರುವಂತಹ ವೈಗೊಟ್ಸ್ಕಿ ಅಂತ ಕರಿತೀವಿ. ಸೊ ಇವರು ಝೋನ್ ಆಫ್ ಪ್ರೋಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ZPD ಅಂತ ಹೇಳಿ ಬಂದಿತ್ತು. ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಯನ್ನು ಅಂದ್ರೆ ZPD ಎಂದರೇನು ಅಂತ ಬಂದಿದೆ, ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಅಥವಾ ಇದನ್ನು ಹೇಳಿದವರು ಯಾರು ಅಂದ್ರೆ ವೈಗೊಟ್ಸ್ಕಿ ಅಂತ ಹೇಳಿ. ಇನ್ನು ಬ್ರೂನರ್ ಅಂತೇಳಿ ಇವರು ಕೂಡ ನಿಮಗೆ ಗೊತ್ತಿದೆ, ಡಿಸ್ಕವರಿ ಆಫ್ ಲರ್ನಿಂಗ್ ಅಂತೇಳಿ ಅಂದ್ರೆ ಅನ್ವೇಷಣಾ ಕಲಿಕೆ ಅಂತ ಹೇಳಿ ಕರಿತೀವಿ. ಕಲಿಕೆ ಅನ್ವೇಷಣೆ ಅಂತ ಹೇಳಿದ್ರೆ ಯಾರ್ದ ಥಿಯರಿ ಅಂತಂದ್ರೆ ಜೆ ಬ್ರೂನರ್ ಅವರ ಥಿಯರಿ. ನಂತರ ಇನ್ನು ಜಾನ್ ಡ್ಯೂಯಿ, ಸೊ ಲರ್ನಿಂಗ್ ಬೈ ಡೂಯಿಂಗ್ ಅಂತೇಳಿ ಜಾನ್ ಡ್ಯೂಯಿ ಅವರು ಹೇಳಿದಂತಹ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತೇಳಿ. ಸೊ ಇದು ಜಾನ್ ಡ್ಯೂಯಿ ಅವರು. ಇನ್ನು ಮಾರಿಯಾ ಮಾಂಟೆಸರಿ ಅಂತೇಳಿ ಯಾವ್ದ್ರಿ, ಸೊ ಮಾರಿಯಾ ಮಾಂಟೆಸರಿ ಇವರು ತಮ್ಮದೇ ಆದಂತಹ ಮಾಂಟೆಸರಿ ಎಂಬ ಮೆಥಡ್ ಅನ್ನು ಕೂಡ ಏನ್ ಮಾಡ್ತಾರೆ, ಸೊ ಪ್ರಾರಂಭಿಸಿದ್ದಾರೆ. ಮಾಂಟೆಸರಿ ಮೆಥಡ್ ಅಂತ ಹೇಳಿ ಅಂದ್ರೆ ಸಣ್ಣ LKG UKG ಅಂತ ನಾವೇನು ಕರಿತೀವಲ್ಲ ಹಾಗೆ ಕಿಂಡರ್ ಗಾರ್ಡನ್ ಮಾಂಟೆಸರಿಗೆ ಸಂಬಂಧಿಸಿದಂತಹ ತಮ್ಮದೇ ಆದಂತಹ ಒಂದು ಮೆಥಡ್ ಅನ್ನು ಕೂಡ ಇವರು ಪರಿಚಯಿಸಿದರು. ಇನ್ನು ನೆಕ್ಸ್ಟ್ ಹಾರ್ವರ್ಡ್ ಗಾರ್ಡಿನಿಯರ್ ಅಂತ ಹೇಳಿ, ಸೊ ಇವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ, ಸೊ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿಯನ್ನು ಮಾಡಿದವರು ಯಾರು ಅಂತಂದ್ರೆ ಗಾರ್ಡಿನರ್ ಅಂತೇಳಿ. ನಂತರ ಲೆವೆನ್ಸ್ ಕೋಲ್ಬರ್ಗ್ ಅಂತ ಹೇಳಿ, ಸೊ ಇವರು ಏನ್ ಮಾಡ್ತಾರೋ ಮಾರಲ್ ಡೆವಲಪ್ಮೆಂಟ್ ಥಿಯರಿ ಆಫ್ ದಿ ಮಾರಲ್ ಡೆವಲಪ್ಮೆಂಟ್ ನೈತಿಕತೆಯ ಬೆಳವಣಿಗೆ ಅಂತ ಕರಿತೀವಿ. ಸೊ ಇದು ಇವರ ಕೊಡುಗೆ ಅಂತೇಳಿ. ಇನ್ನು ಎರಿಕ್ಸನ್ ಅಂತ ಹೇಳಿ ಕರಿತೀವಿ. ಎರಿಕ್ಸನ್ ಏನಾಗಿದ್ದಾರೆ, ಸೈಕಾಲಜಿಕಲ್ ಡೆವಲಪ್ಮೆಂಟ್ ಥಿಯರಿ ಅಂತೇಳಿ ಯಾವ್ದ್ರಿ ಮನೋವೈಜ್ಞಾನಿಕ ಬೆಳವಣಿಗೆಯ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಹೀಗಾಗಿ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಥಿಯರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಎರಿಕ್ಸನ್. ಇನ್ನು ಸಿಗ್ಮಂಡ್ ಫ್ರೈಡ್ ಅಂತ ಹೇಳಿ ಕರಿತೀವಿ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಿಗ್ಮಂಡ್ ಫ್ರೈಡ್ ಥಿಯರಿ ಆಫ್ ದಿ ಸೈಕಾಲಜಿಸ್ಟ್ ಅಂದ್ರೆ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಕೂಡ ಮಾಡಿದವರು ಯಾರು, ಸಿಗ್ಮಂಡ್ ಫ್ರೈಡ್ ಅಂತ. ಇನ್ನು ಐವನ್ ಪೌಲೋ ಅಂತ ಹೇಳಿ ಕೂಡ ಕರಿತೀವಿ. ಸೊ ಐವನ್ ಪೌಲೋ ಏನಾಗಿದ್ದಾರೆ, ಕ್ಲಾಸಿಕಲ್ ಕಂಡೀಷನಿಂಗ್ ಬಹಳಷ್ಟು ಸಲ ಕೇಳಿದೆ. ಯಾಕಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಮತ್ತು ಆಪರೆಂಟ್ ಕಂಡೀಷನ್ ನಡುವೆ ವ್ಯತ್ಯಾಸ ಇದೆ. ಐವನ್ ಪೌಲೋ ಮಾಡಿದ್ದೆ ಹೋದ್ರಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರಿತೀವಿ. BF ಸ್ಕಿನ್ನರ್ ಅವರು ಕೊಟ್ಟಿದಂತಹ ಕಾನ್ಸೆಪ್ಟ್ ಯಾವುದು, ಆಪರೇಟ್ ಕಂಡೀಷನ್ ಅಂತ ಹೇಳಿ. ಸೊ ಎರಡು ಕೇಳಿದಂತಹ ಪ್ರಶ್ನೆಯಲ್ಲಿ ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆಗಳು. ಇನ್ನು ಎಡ್ವರ್ಡ್ ಥಾರ್ನ್ಡೈಕ್ ಅಂತ ಕೊಡ್ತಾನೆ. ಥಾರ್ನ್ಡೈಕ್ ಅವರು ಥಿಯರಿ ಯಾವುದಿದ್ರಿ, ಲಾ ಆಫ್ ಎಫೆಕ್ಟ್ ಮತ್ತು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಹೇಳಿ. ಯಾವ್ದ್ರಿ, ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನು ಕೊಟ್ಟವರು ಯಾರು, ಥಾರ್ನ್ಡೈಕ್ ಅಂತ ಹೇಳಿ. ನಂತರ ಇನ್ನ ಕೋಹ್ಲರ್ ಏನೇನಾಗಿದೆ, ಇನ್ಸೈಟ್ ಲರ್ನಿಂಗ್ ಅಂತ ಒಳನೋಟ ಕಲಿಕೆ ಅಂತ ಕರಿತೀವಿ. ಯಾವ್ದ್ರಿ, ಇನ್ಸೈಟ್ ಲರ್ನಿಂಗ್ ಅಂದ್ರೆ ಒಳನೋಟ ಕಲಿಕೆ ಅಂತ ಹೇಳಿ. ಸೊ ಇದು ಯಾವ್ದ್ರಿ, ಕೋಹ್ಲರ್ ಕೊಟ್ಟಿರೋದು. ಇನ್ನು ಆಲ್ಬರ್ಟ್ ಬಂಡೂರ್ ಅವರು ಕೊಟ್ಟಂತಹ ಒಂದು ಕಾಣಿಕೆ ಯಾವುದು, ಒಂದು ಥಿಯರಿ ಅಂತಂದ್ರೆ ಸೊ ಬಂಡೂರ್ ಅವರು ಕೊಟ್ಟಿದ್ದು ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತೇಳಿ ಸಾಮಾಜಿಕ ಕಲಿಕೆ ಅಂತ ಕರಿತೀವಿ. ಯಾವ್ದ್ರಿ, ಸೋಷಿಯಲ್ ಕಲಿಕೆ ಲರ್ನಿಂಗ್ ಕಲಿಕೆ ಯಾವ್ದ್ರಿ, ಸೊ ಆಲ್ಬರ್ಟ್ ಬಂಡೂರ್ ಅವ್ರದ್ದು ಸೊ ಕಲಿಕೆ. ನಂತರ ಎಡ್ವರ್ಡ್ ಟೋಲ್ಮನ್ ಅವ್ರದ್ದು ಏನಿದೆ, ಕಾನ್ಸೆಪ್ಟ್ ಆಫ್ ಕಾಗ್ನಿಟಿವ್ ಮ್ಯಾಪ್ ಅಂತ ಹೇಳಿ. ಯಾವ್ದ್ರಿ, ಸೊ ಎಡ್ವರ್ಡ್ ಟೋಲ್ಮನ್ ಅವ್ರದ್ದು ಕಾನ್ಸೆಪ್ಟ್ ಆಫ್ ದಿ ಕಾಗ್ನಿಟಿವ್ ಮ್ಯಾಪ್ ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ರಾಬರ್ಟ್ ಗ್ಯಾನೆ ಇವರು ಕಂಡೀಷನ್ ಆಫ್ ದಿ ಲರ್ನಿಂಗ್ ಟೈಪ್ಸ್. ಯಾವ್ದ್ರಿ, ಸೊ ಕಂಡೀಷನ್ ಆಫ್ ದಿ ಲರ್ನಿಂಗ್ ಟೈಪ್ಸ್ ಆಫ್ ಲರ್ನಿಂಗ್ ಅಂತ ಹೇಳಿ ಕೂಡ ಏನ್ ಮಾಡ್ತಾರೆ, ಗ್ಯಾನೆ ಅವರ ಕಲಿಕಾ ಸಿದ್ಧಾಂತಗಳು ಅಂತ ಹೇಳಿ ಕೂಡ ಇಲ್ಲಿ ಸೊ ಕಲಿತೀವಿ. ಇನ್ನು ನೆಕ್ಸ್ಟ್ 17ನೇದು ಆಸುಬೆಲ್ ಅಂತ ಹೇಳಿ ಕರಿತೀವಿ. ಯಾವ್ದ್ರಿ, ಡೇವಿಡ್ ಆಸುಬೆಲ್ ಅವರ ಕಲಿಕೆ ಮೀನಿಂಗ್ಫುಲ್ ಕಲಿಕೆ ಅಂತ ಹೇಳಿ, ಅರ್ಥಪೂರ್ಣವಾದ ಕಲಿಕೆ ಅಂತ ಹೇಳಿ. ಯಾವ್ದ್ರಿ, ಅರ್ಥಪೂರ್ಣ ಕಲಿಕೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು, ಆಸುಬೆಲ್ ಅಂತ ಹೇಳಿ. ಇನ್ನು ಕಾರ್ಲ್ ರೋಜರ್ಸ್, ಯಾವ್ದ್ರಿ, ಕಾರ್ಲ್ ರೋಜರ್ಸ್ ಲರ್ನರ್ ಸೆಂಟ್ರಡ್
ಅಪ್ರೋಚ್ ಅಂತೇಳಿ. ಅಂದ್ರೆ ವಿದ್ಯಾರ್ಥಿ ಕೇಂದ್ರೀಕೃತ ಕಲಿಕಾ ವಿಧಾನವನ್ನು ಮಾಡಿದವರು ಯಾರು ಅಂದ್ರೆ ಕಾರ್ಲ್ ರೋಜರ್ಸ್ ಅಂತ ಕರೀತೀವಿ. ಇನ್ನು ರಾಲ್ಫಾ ಟೈಲರ್ ಏನ್ ಕೊಟ್ಟಿದ್ದಾನ್ರಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಕರಿಕ್ಯುಲಮ್ ಡೆವಲಪ್ಮೆಂಟ್, ಪಠ್ಯಕ್ರಮ ರಚನೆಯಲ್ಲಿ ಅಂದ್ರೆ ಯಾವ್ದ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಕರಿಕ್ಯುಲಮ್ ಡೆವಲಪ್ಮೆಂಟ್ಗೆ ಸಾಮಾನ್ಯವಾಗಿ ಟೈಲರ್ ಅವರ ಸಿದ್ಧಾಂತ. ಇನ್ನು ಅಬ್ರಹಂ ಮಾಸ್ಲೋ ಅಂತ ಕರಿತೀವಿ. ಅಬ್ರಹಂ ಮಾಸ್ಲೋ ಅಗತ್ಯತೆಯ ಶ್ರೇಣಿ ಅಂತ ಹೇಳಿ ಕೂಡ ಕರಿತೀವಿ. ಸೊ ಹಾಗಾಗಿ ಹೈರಾರ್ಕಿ ಆಫ್ ದಿ ಬೇಸಿಕ್ ನೀಡ್ ಅಂದ್ರೆ ಅಗತ್ಯತೆಯ ಶ್ರೇಣಿ ಸಿದ್ಧಾಂತವನ್ನು ಮಂಡಿಸಿದವರು ಯಾರೇ ಮಾಸ್ಲೋ ಅಂತೇಳಿ. ಹೀಗಾಗಿ ಇಲ್ಲಿ ಬಂದಿರುವಂತಹ 20 ಮನೋವಿಜ್ಞಾನಿಗಳು ತಮ್ಮದೇ ಆದಂತಹ ಶೈಕ್ಷಣಿಕ ವ್ಯವಸ್ಥೆಗೆ ತಮ್ಮದೇ ಆದಂತಹ ಸಿದ್ಧಾಂತಗಳ ಮುಖಾಂತರ ತಮ್ಮದೇ ಆದಂತಹ ಥಿಯರಿ ಮುಖಾಂತರ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಪ್ರತಿಯೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಫಸ್ಟ್ ಇವರೆಲ್ಲ ಥಿಯರಿಗಳನ್ನು ಯಾರ ಥಿಯರಿ ಅಂತ ಹೇಳಿ ಫಸ್ಟ್ ನಾವು ಮಾಡಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅಂದ್ರೆ ಇವನ್ನು ಬರೆದು ನಾವೇನ್ ಮಾಡಬೇಕು, ಗುರುತ ಮಾಡಬೇಕು. ಮತ್ತು ಒಂದೊಂದಾಗಿ ಅಂದ್ರೆ ಜೀನ್ ಪಿಯಾಜ್ ಅವರ ಥಿಯರಿ ಏನಿದೆ, ನಂತರ ಬ್ರೂನರ್ ಅವರ ಥಿಯರಿ ಏನಿದೆ, ಅದರ ಒಳಗಡೆ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಒಳಗಡೆ ಹೋಗಿ ಅವರ ತತ್ವಗಳು, ಸಿದ್ಧಾಂತಗಳು, ಪ್ರಿನ್ಸಿಪಲ್ಸ್ ಏನಿದಾವ ಅಂತ ಹೇಳಿ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹೀಗಾಗಿ ಫಸ್ಟ್ ಇದು 20 ಮನೋವಿಜ್ಞಾನಿಗಳ ಕಿರು ಪರಿಚಯವನ್ನು ಏನು ಮಾಡಿದ್ದೀವಿ ಸೊ ನೋಡ್ಕೊಳ್ಳೋಣ. ಮತ್ತೆ ಮುಂದೆ ನಾಳೆ ದಿವಸ ಏನು ಮಾಡೋಣ, ಉಳಿದ ವಿಷಯವನ್ನು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಕಾನ್ಸೆಪ್ಟ್ಗಳನ್ನು ಸೊ ಕಲಿಯೋಣ. ಧನ್ಯವಾದಗಳು.